ನಮಸ್ತೆ. ನಿನ್ನೆ ಒಬ್ಬರು ಕಾಲ್ ಮಾಡಿದರು. ತುಂಬ ಕಷ್ಟ ಆಗಿಬಿಟ್ಟಿದೆ, ನಮಗೆ ಬದುಕೋಕ್ಕಾಗ್ತಾಯಿಲ್ಲ, ಇರೋಕ್ಕಾಗ್ತಾಯಿಲ್ಲ, ಏನು ಕೆಲಸಗಳು ಆಗ್ತಾಯಿಲ್ಲ ಅಂತ ತುಂಬಾ ಕಣ್ಣಲ್ಲಿ ನೀರು ಹಾಕ್ತಾಯಿದ್ರು. ನಮಗೆ ಕಷ್ಟ ಬಂದಿದ ತಕ್ಷಣ ನಮ್ಮ ಲೈಫೇ ಮುಗೀತು ಅನ್ನೋ ಥರ ಕೆಲವರು ಫೀಲ್ ಮಾಡ್ತಾರೆ. ಅಂಥವ್ರಿಗೆ ನಾ ಈ ಒಂದು ಸಣ್ಣ ಕಿವಿ ಮಾತನ್ನ ಹೇಳ್ತೀನಿ. ದಯವಿಟ್ಟು ಅಷ್ಟೊಂದು ಅಳೋಕ್ಕೆ ಹೋಗ್ಬೇಡಿ, ಅಷ್ಟೊಂದು ದುಃಖ ಪಡೋಕ್ಕೆ ಹೋಗ್ಬೇಡಿ. ದೇವರಿದ್ದಾರೆ, ಎಲ್ಲ ಒಳ್ಳೆಯದಾಗುತ್ತೆ. ನಾವು ಯಾರನ್ನು ನೋಡಬೇಕು ಅಂದರೆ ಕ್ಯಾನ್ಸರ್ ಪೇಷಂಟ್ನ ನೋಡಬೇಕು. ಕ್ಯಾನ್ಸರ್ ಆಸ್ಪತ್ರೆಗೆ ಹೋದಾಗ ನಿಮಗೆ ಅಲ್ಲಿರುವಂಥ ಪೇಷಂಟ್ಗಳ ಕಷ್ಟ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಕಣ್ಣಿಂದ ನೋಡಿದ್ದೀನಿ ಅವ್ರ ಕಷ್ಟಗಳ್ನ. ಯಾವ ಥರ ಕಷ್ಟಪಡ್ತಾರೆ ಅಂದರೆ ಅವ್ರ ಕಣ್ಮುಂದೆನೇ ಅವ್ರು ಸಾವಿರುತ್ತೆ, ಆದ್ರೂ ಅವ್ರು ನಗ್ನಗ್ತಾ ಎಲ್ಲವನ್ನು ಕೂಡ ತೊಗೊಳ್ತಾ ಇರ್ತಾರೆ. ಇಡೀ ಬಾಡಿನೇ ಪೇನ್ ಇರುತ್ತೆ, ಅವ್ರಿಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವುಗಳಿರುತ್ತೆ. ಎಷ್ಟೇ ನೋವಿದ್ರೂ ಪಾಪ ಎಲ್ಲವನ್ನು ಸಹಿಸ್ಕೊಂಡು ಅವರು ಟ್ರೀಟ್ಮೆಂಟ್ಗಳನ್ನ ತೊಗೋತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾವು ಉಳಿಯೋದೇ ಕೆಲವೇ ದಿನ ಅಂತ, ಆದರೂ ಕೂಡ ಅವ್ರ ಮುಖದಲ್ಲಿ ನಗು ಇರುತ್ತೆ. ನಮಗೇನಾದ್ರು ತುಂಬ ಕಷ್ಟ ಆಗಿದೆ, ಜೀವನ ಮಾಡೋಕ್ಕೆ ಕಷ್ಟ ಆಗಿದೆ ಅಂದರೆ ದುಡಿದು ತಿನ್ಬೋದು. ಸಾಲ ಆಗಿದೆಯಾ, ಇವತ್ತಲ್ಲ ನಾಳೆ ತೀರಿಸ್ತೀನಿ ಅಂತೇಳಿ ಕಷ್ಟಪಟ್ಟು ತೀರಿಸ್ಬೋದು. ನಮ್ಮ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಇವತ್ತಲ್ಲ ನಾಳೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಬರೀ ಕಷ್ಟ ಕಷ್ಟ ಅಂತ ನಾವು ಹೊತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಯಾವುದೂ ಸಮಸ್ಯೆ ಬಗೆಹರಿಯಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಹುಷಾರಿಲ್ಲ ಅಂತ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ನಮಗೆ ಬೇಗ ಗುಣ ಆಗಲ್ಲ, ಸ್ವಲ್ಪ ನಿಧಾನವಾಗಿ ತಗೊಳುತ್ತೆ. ಆಮೇಲೆ ನಾವು ಚೆನ್ನಾಗಾಗ್ತೀವಿ. ಮನುಷ್ಯನಿಗೆ ಕಷ್ಟ ಬರೋದು ಮರಕ್ಕೆ ಬರಲ್ಲ. ಏನೇ ಬಂದರೂ ಎಲ್ಲವನ್ನು ನಾವೇ ಸ್ವೀಕರಿಸ್ಬೇಕು.